ಎಲ್ಲ ಬಂದಿದ್ದೀರಾ, ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದೀರಾ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ನ್ಯಾಯ ಇದೆಯಾ? ನ್ಯಾಯ ಇದೆಯಾ ಅನ್ನೋದು ನ್ಯಾಯ ನಿಜವಾಗ್ಲೂ ಇದ್ದಿದ್ರೆ ಇಷ್ಟು ಲೇಟ್ ಆಗ್ತಿರ್ಲಿಲ್ಲ. ಇಲ್ಲಿ ಸುಮ್ಮನೆ ನಾಟಕದ ಸೋಗುಗಳು ನಡೀತಾ ಇದೆ. ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲ ಕಿಲುಮ್ನಾಟಿಯ ಒಂದೊಂದು ಅಂಗಗಳು. ಅಂದ್ರೆ ಸಾಯಿಸೋ ಒಂದು ಇಲುಮ್ನಾಟಿ ಮಾಫಿಯಾ ಇದೆಯಲ್ಲ, ಅದು ಪೂರ್ತಿ ಜಾಗತಿಕವಾಗಿದೆ. ಅದರಲ್ಲಿ ಏನೋ ನೀಲಿ ಹಸಿರು ಹಳದಿ ಕಂಡಿರೋ ಈ ಏನೋ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮು, ಜೈನ ಎಲ್ಲರೂ ಸೇರ್ಕೊಂಡಿದ್ದಾರೆ. ಜೊತೆಗೆ ಅದರಲ್ಲೂ ಬುದ್ಧಿಸ್ಟ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಈಗ. ಅದಕ್ಕೆ ಅಂತವರೆಲ್ಲ ಚಿಕ್ಕ ಮಕ್ಳನ್ನ ರೇಪ್ ಮಾಡೋದು, ಹೆಣ್ಮಕ್ಳನ್ನ ರೇಪ್ ಮಾಡೋದು, ಆಮೇಲೆ ಕೊಲೆ ಮಾಡೋದು, ಇದು ಪೂರ್ತಿ ಪ್ರಪಂಚದಾದ್ಯಂತ ನಡೀತಾ ಇರೋ ಷಡ್ಯಂತ್ರಗಳು, ಒಂದು ಅತ್ಯಾಚಾರಗಳು ಮೂಲ ನಿವಾಸಿಗಳ ಮೇಲೆ. ಅದನ್ನ ನಾವು ಏನೋ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಸತ್ಯವಾಗಿ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಬದಲಾವಣೆ ಸ್ವಲ್ಪ ನಿಧಾನ ಆಗ್ತಾ ಇದೆ. ಬಟ್ ಇನ್ನೂ ಈಗಲೂ ಮಾಡ್ಲಿಲ್ಲ ಅಂದ್ರೆ ಇನ್ನು ಮುಂದಕ್ಕೆ ಅವರು ಈಗ ನೋಡಿ ಒಬ್ಬನ್ನ ಸಾಯಿಸಿರೋ ನಾಟಕ ಆಡಿ ಅವನ ಹೆಂಡತಿ ಮಿಡಲ್ ಫಿಂಗರ್ ತೋರಿಸ್ಕೊಂಡು ಓಡಾಡ್ತಾಳೆ. ಅಂತ ದೊಡ್ಡ ಷಡ್ಯಂತ್ರಗಳು ನಡೀತಾ ಇದೆ ಪ್ರಪಂಚದಲ್ಲಿ. ಸೊ ಪ್ರಪಂಚದಾದ್ಯಂತ ಸಣ್ಣ ಸಣ್ಣ ಮಕ್ಳುಗಳ ರೇಪು ಮತ್ತೆ ಅದರಲ್ಲೂ ಅವ್ರನ್ನ ಕೊಂದು ಅವ್ರನ್ನ ತಿನ್ನುವಂತ ಒಂದು ಷಡ್ಯಂತ್ರ ನಡೀತಾ ಇದೆಯಲ್ಲ, ಇದನ್ನ ನಿಲ್ಲಿಸ್ಬೇಕಾಗಿದೆ. ಇದು ಅಲ್ಲಿ ಏನು ವೀರೇಂದ್ರ ಹೆಗಡೆ ಅವರು ತಾವೇ ಸುಳ್ಳು ಹೇಳಿದ್ದಾರೆ, ಅವನು ಅಮೆರಿಕ ಹೋಗಿದ್ದಾನೆ ಅಂತ. ಆ ಸುಳ್ಳು ಹೇಳೋದನ್ನ ತಪ್ಪೊಪ್ಕೊಳ್ಳೋ ತನಕ ಅವ್ರಿಗೂ ಕರ್ಮ ಕಾಡುತ್ತೆ. ಕರ್ಮ ಕ್ಯಾನ್ಸರ್ಗಳಾಗಿ, ಸ್ಟ್ರೋಕ್ ಆಗಿ, ಹಾರ್ಟ್ ಅಟ್ಯಾಕ್ ಆಗಿ, ಕಿಡ್ನಿ ಫೇಲ್ಯೂರ್, ಏನೋ ಆಕ್ಸಿಡೆಂಟು, ಮರ್ಡರ್ ಅಥವಾ ಸೂಸೈಡ್ ಕರ್ಮಗಳು ಅವರಿಂದ ಹೊರಗೆ ಬರ್ಬೇಕು ಅಂದ್ರೆ ಅವರು, ಅವ್ರ ಮನೆಯವರು, ಅವ್ರ ವಂಶದವರು ಎಲ್ಲರೂ ಸತ್ಯನ ಒಪ್ಕೊಂಡು ಎಲ್ಲರಿಗೂ ಪರಿಹಾರ ಕೊಟ್ಟು ಅವ್ರ ಆಸ್ತಿನ ಕರಗಿಸಿ ಎಲ್ಲರಿಗೂ ಜಮೀನ್ ಕೊಡ್ಲಿ. ಅವಾಗ ಅವರು ಕರ್ಮ ಕಡಿಮೆ ಆಗಿ ಅವರು ಆರೋಗ್ಯವಾಗಿ ಬದುಕ್ತಾರೆ. ಇಲ್ಲ ಅಂದ್ರೆ ಕರ್ಮಕ್ಕೆ ಅವ್ರಿಗೂ ಬಲಿಗಳು ಆಗುತ್ತೆ ಅಂತ ನಾನು ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ. ನಾವು ವೈದ್ಯರಾಗಿದ್ದೀರಾ, ಮತ್ತೆ ಹೋರಾಟದಲ್ಲೂ ಬಹಳಷ್ಟು ತೊಡಗಿಕೊಂಡಿರಾ, ಬುದ್ಧಿಜೀವಿಗಳಾಗಿದ್ದೀರಾ. ಇನ್ನೊಂದು ನಿಷ್ಠುರವಾಗಿರೋ ಪ್ರಶ್ನೆ, ನೀವು ನಿಷ್ಠುರವಾಗಿ ಉತ್ತರ ಕೊಡಿ, ಕೇವಲ ನೀವು ಉತ್ತರ ಕೊಡಬೇಡಿ. ನೋಡಿ, ಉಳ್ಳವರಿಗೆ ಮಾತ್ರ, ಶ್ರೀಮಂತರಿಗೆ ಮಾತ್ರ, ಅಂತರಿಗೆ ಮಾತ್ರ ನ್ಯಾಯ ದೇವತೆ ನ್ಯಾಯ. ಬಡವರಿಗೆ ಏನು ನಿಂತಿದ್ದವರಿಗೆ ನ್ಯಾಯ ಕೊಟ್ಟಿದ್ಯಾ? ಇದು ನ್ಯಾಯ ನಿರ್ಧಾರಕ ವ್ಯವಸ್ಥೆ ಇದೆಯಲ್ಲ, ಅದನ್ನ ಸೃಷ್ಟಿ ಮಾಡಿರೋದು ಇದೇ ಮಾಫಿಯಾ. ಹಂಗಾಗಿ ಅದೇ ಮಾಫಿಯಾದಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅಲ್ಲಿ ಕುಂತಿರೋ ನ್ಯಾಯ ನಿರ್ಧಾರಕ ಸ್ಥಾನದಲ್ಲಿ ಕುಂತಿರೋ ಮನುವಾದಿಗಳು ಅವ್ರು ಕೊಡೋ ತಪ್ಪು ನಿರ್ಧಾರಗಳು ನ್ಯಾಯವಲ್ಲ. ಪ್ರಕೃತಿಯೇ ಕೊಡುತ್ತೆ ಅವ್ರಿಗೆ ಕರ್ಮಗಳು ಅನುಭವಿಸ್ತಾರೆ. ನೋಡಿದೀವಿ, ಸಿದ್ದರಾಮಯ್ಯ ಅವರು ಇಲ್ಲಿ ತನಕ ಮಾಡಿರೋ ಕರ್ಮಗಳಿಗೆ ಅವ್ರೊಬ್ಬ ಮಗ ತೀರ್ಕೊಂಡಿದ್ದಾನೆ. ಇನ್ನೊಬ್ಬ ಮಗನ ಉಳಿಸ್ಕೋಬೇಕು ಅಂದ್ರೆ ಇಲ್ಲಿ ನ್ಯಾಯ ಕೊಡಿ ಅಂತ ನಾನು ಹೇಳ್ತೀನಿ ಅವ್ರಿಗೆ. ಧನ್ಯವಾದ. ಇಲ್ಲಿ ಮಾತಾಡೋಣ ಸಾಕು, ಮಾತಾಡಿ, ನೀವು ಹಿರಿಯ ಹೋರಾಟಗಾರರು.